ಸೂರ್ಯನ ಹೊಸ ವ್ಯಾಪಾರ ಯೋಜನೆ. ಮೀನಾ ಮತ್ತು ಸೂರ್ಯ ಹೊಸ ವ್ಯಾಪಾರಕ್ಕಾಗಿ ಫೋಟೋಶೂಟ್ ಮಾಡುತ್ತಿರುತ್ತಾರೆ. ಶ್ರುತಿ ಸಹಾಯ ಮಾಡುತ್ತಿರುತ್ತಾಳೆ. ಆಗ ಶಾಂತಿ, ಮನೋಜ್, ರೋಹಿಣಿ ಅಲ್ಲಿಗೆ ಬರುತ್ತಾರೆ. ಮೀನಾನನ್ನು ಗುರುತಿಸದ ಶಾಂತಿ ಸೂರ್ಯನಿಗೆ ಬೈಯುತ್ತಾಳೆ. ಮೀನಾ ಹೊರಬಂದಾಗ ಶಾಂತಿಗೆ ಆಶ್ಚರ್ಯವಾಗುತ್ತದೆ. ನಾನು ತಪ್ಪಾಗಿ ಅಂದುಕೊಂಡೆ, ಸರಿಬಿಡು ಎನ್ನುತ್ತಾಳೆ ಶಾಂತಿ. ಆಗ ಮೀನಾ, ಅತ್ತೆ, ನನ್ನ ಗಂಡ ಎಂದಿಗೂ ಮೋಸ ಮಾಡುವುದಿಲ್ಲ, ಆದರೆ ನನ್ನ ಮೇಲೆ ನೀವು ತೋರಿಸಿದ ಪ್ರೀತಿಗೆ ಖುಷಿಯಾಯಿತು ಎನ್ನುತ್ತಾಳೆ. ಶಾಂತಿ, ಅದೆಲ್ಲ ಏನಿಲ್ಲ, ಮನೆ ಹಾಳು ಮಾಡುತ್ತಿದ್ದಾನಲ್ಲ ಎಂದು ನಿನ್ನನ್ನು ಕರೆದೆ ಅಷ್ಟೇ, ಬೇಗ ಹೋಗಿ ಕೆಲಸ ನೋಡು ಎಂದು ಗದರುತ್ತಾಳೆ. ರೋಹಿಣಿ ಶ್ರುತಿಯನ್ನು ಕಂಡು, ಇದೆಲ್ಲ ಏನು ನಮಗೆ ಹೇಳಬಾರದಾ ಎನ್ನುತ್ತಾಳೆ. ಶ್ರುತಿ ತನಗೆ ಗೊತ್ತಿಲ್ಲವೆಂದು ನಟಿಸುತ್ತಾಳೆ. ಮನೋಜ್, ನೀನು ನಿನ್ನ ಹೆಂಡತಿಗೆ ಮೋಸ ಮಾಡುತ್ತಿದ್ದೀಯಾ ಅಂದುಕೊಂಡೆ ಎನ್ನುತ್ತಾನೆ. ಸೂರ್ಯ, ನನ್ನ ಹೆಂಡತಿ ಇರುವಾಗ ಯಾಕೆ ಬೇರೆಯವರನ್ನೂ ಕರೆತರಲಿ ಎನ್ನುತ್ತಾನೆ. ಮನೋಜ್ನನ್ನು ರೋಹಿಣಿ ಕರೆದುಕೊಂಡು ಹೋಗುತ್ತಾಳೆ. ಶ್ರುತಿ, ಮೀನಾಗೆ ಫೋಟೋಗಳು ರೆಡಿಯಾಗಿವೆ, ಅಪ್ಲೋಡ್ ಮಾಡಿದರೆ ಆರ್ಡರ್ ಬರುತ್ತೆ ಎನ್ನುತ್ತಾಳೆ. ಸೂರ್ಯ ಶ್ರುತಿಗೆ ಅಪ್ಲೋಡ್ ಮಾಡು ಎಂದು ಕಳುಹಿಸುತ್ತಾನೆ. ಸೂರ್ಯ ಮೀನಾಗೆ, ಸಕ್ಕರೆಗೆ ನಿನ್ನ ಮೇಲೆ ಕಾಳಜಿ ಬಂದಿದೆ ಎನ್ನುತ್ತಾನೆ. ಮೀನಾ ಸಂತೋಷಪಡುತ್ತಾಳೆ. ರೋಹಿಣಿಯ ಕಳ್ಳತನ ಮತ್ತು ಕಾಗೆ ಸುಬ್ಬನ ಯೋಜನೆ. ರೋಹಿಣಿ ಕಸ್ತೂರಿಗೆ ಹೆಡ್ ಮಸಾಜ್ ನೆಪದಲ್ಲಿ ಬಂದಿದ್ದ 2 ಲಕ್ಷ ರೂ. ಹಣವನ್ನು ತಿಳಿದುಕೊಂಡು ಫೋನ್ ಮಾತನಾಡುತ್ತಾ ನಟನೆ ಮಾಡುತ್ತಾ ಕಸ್ತೂರಿಯ ಹಣವನ್ನು ಕದ್ದು ಅದನ್ನು ಕಾಗೆ ಸುಬ್ಬನಿಗೆ ಕೊಡುತ್ತಾಳೆ. ಕಾಗೆ ಸುಬ್ಬ ಅವರಿಬ್ಬರಿಗೆ ಸಿಹಿ ಕೊಡಿಸಿ ಅವನಿಗೆ ಬೆದರಿಕೆ ಹಾಕಿದ್ದೇನೆ, ಹಣವನ್ನು ಒಂದೆಡೆ ಸೇರಿಸಬೇಕು, ಅವನಿಗೆ ಕೇರಳದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಹೊರದೇಶಕ್ಕೆ ಸಾಗಿಸಿಬಿಡುತ್ತೇವೆ ಎನ್ನುತ್ತಾನೆ. ರೋಹಿಣಿ, ಅವನಿರುವವರೆಗೂ ಟಾರ್ಚರ್ ತಪ್ಪಲ್ಲ, ನನ್ನ ಮಾತು ಉಳಿಸಿಕೊಳ್ಳಿ ಎಂದು ಹೋಗುತ್ತಾಳೆ. ಪೂಜಾ ಸಿಹಿ ಬಾಕ್ಸ್ ತೆಗೆದುಕೊಂಡು ಹೋಗುತ್ತಾಳೆ. ದಿನೇಶ್ಗೆ ಹಣ ನೀಡಿ ಕಳುಹಿಸಿದ ಕಾಗೆ ಸುಬ್ಬ. ಕಾಗೆ ಸುಬ್ಬ ರಹಸ್ಯ ರೂಮಿಗೆ ಬಂದು ದಿನೇಶನಿಗೆ 2 ಲಕ್ಷ ಹೇಗೆ ಬಂತು ನೋಡಿದ್ಯಾ? ಹಣ ಕೇಳುವ ಬದಲು ಹೀಗೆ ಟೆಕ್ನಿಕ್ ಉಪಯೋಗಿಸಬೇಕು, ನೀನು ಅವಳ ತಂಟೆಗೆ ಹೋಗಬೇಡ ಎನ್ನುತ್ತಾನೆ. ದಿನೇಶ ತನ್ನ ಷೇರು ಕೇಳಿದಾಗ ಕಾಗೆ ಸುಬ್ಬ ಒಂದಿಷ್ಟು ಹಣ ಕೊಟ್ಟು, ಈ ಹಣ ತೆಗೆದುಕೊಂಡು 2 ತಿಂಗಳು ಎಲ್ಲಿಗೂ ಕಾಣಿಸಿಕೊಳ್ಳದೆ ಹೋಗಿಬಿಡು ಎನ್ನುತ್ತಾನೆ. ದಿನೇಶ ಒಪ್ಪಿಕೊಳ್ಳುತ್ತಾನೆ. ಮನೋಜ್ ಕುಟುಂಬಕ್ಕೆ ಜಾಹೀರಾತು ಅವಕಾಶ. ಮನೋಜ್ಗೆ ಡೀಲರ್ಗಳ ಫೋನ್ ಬರುತ್ತದೆ. ಸಂತೋಷ್ ಸರ್ ಕರೆ ಮಾಡಿ ಕಂಪನಿಯನ್ನು ಪ್ರಮೋಟ್ ಮಾಡಬೇಕು ಎನ್ನುತ್ತಾರೆ. ಮನೋಜ್ ಎಲ್ಲಿ, ಹೇಗೆ ಎಂದು ಕೇಳಿದಾಗ ಸಂತೋಷ್ ಸರ್ ಶೋರೂಂನಲ್ಲೇ ಮಾಡೋಣ ಎನ್ನುತ್ತಾರೆ. ಮನೋಜ್ಗೆ ಬಜೆಟ್ ಇಲ್ಲವೆಂದಾಗ ಸಂತೋಷ್ ಸರ್ ತಾನು ಅರೇಂಜ್ ಮಾಡುವುದಾಗಿ ಹೇಳಿ ದೀಪಿಕಾ, ಆಲಿಯಾ ಭಟ್ ಬೇಕಾ ಎಂದು ಕೇಳುತ್ತಾರೆ. ಸಂತೋಷ್ ಸರ್, ಅದೆಲ್ಲ ಬೇಡ, ಓನರ್ಸ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಬೇಕು, ನಿಮ್ಮ ಫ್ಯಾಮಿಲಿ ಸದಸ್ಯರು ಆಕ್ಟ್ ಮಾಡಬೇಕು ಎನ್ನುತ್ತಾರೆ. ಮನೋಜ್ಗೆ ಶಾಕ್ ಆಗುತ್ತದೆ. ರಂಗನಾಥ್ ಅವರೆಲ್ಲರಿಗೂ ನಟನೆ ಬರಲ್ಲ ಎಂದಾಗ ಸಂತೋಷ್ ಸರ್, ಅದೇ ಬೇಕಾಗಿರೋದು, ಅವರು ನ್ಯಾಚುರಲ್ ಆಗಿ ಇರಬೇಕು, ನಿಮ್ಮ ಅಪ್ಪ ಅಮ್ಮ ಸೇರಿದಂತೆ ಎಲ್ಲರೂ ಆಕ್ಟ್ ಮಾಡಬೇಕು, ನಾನು ಮುಂಬೈನಿಂದ ಸೂಪರ್ ಟೀಮ್ ಕಳುಹಿಸುತ್ತೇನೆ ಎನ್ನುತ್ತಾರೆ. ಪ್ರತಿ ಜೋಡಿಗೆ 50,000 ರೂಪಾಯಿ, ಅಂದರೆ ಒಬ್ಬೊಬ್ಬರಿಗೆ 25,000 ರೂಪಾಯಿ, ಆಗಲೇ ನಿಮ್ಮ ಅಕೌಂಟ್ಗೆ ಬಂದಿದೆ ಎನ್ನುತ್ತಾರೆ. ಮನೋಜ್ ಮತ್ತು ರೋಹಿಣಿ ಅಕೌಂಟ್ ಚೆಕ್ ಮಾಡಿ ಖುಷಿಪಡುತ್ತಾರೆ. ಮನೋಜ್ ಮತ್ತು ರೋಹಿಣಿಯ ಹಣದ ವಿಚಾರ. ಎಲ್ಲರನ್ನೂ ಹೇಗೆ ಒಪ್ಪಿಸೋದು? ಸೂರ್ಯ, ಮೀನಾ ಇರಿಟೇಟ್ ಪರ್ಸನ್ಗಳು ಎಂದು ಮನೋಜ್ ಹೇಳಿದಾಗ ರೋಹಿಣಿ ಎಲ್ಲರಿಗೂ 25,000 ರೂಪಾಯಿ ಕೊಟ್ಟುಬಿಡೋಣ, ಸಂತೋಷ್ ಸರ್ ಹಣ ಹಾಕಿದ್ದಾರಲ್ಲ ಎನ್ನುತ್ತಾಳೆ. ಆದರೆ ಮನೋಜ್, ಅದೆಲ್ಲ ಬೇಡ, ಅಮ್ಮನಿಗೆ ಮಾತ್ರ ಕೊಡೋಣ, ಬೇರೆಯವರಿಗೆ ಬೇಡ ಎನ್ನುತ್ತಾನೆ. ರೋಹಿಣಿ, ಸೂರ್ಯನಿಗೆ ಗೊತ್ತಾದರೆ ಸುಮ್ಮನಿರಲ್ಲ ಎನ್ನುತ್ತಾಳೆ. ಮನೋಜ್, ಗೊತ್ತಾಗದಂತೆ ನೋಡಿಕೊಂಡರೆ ಆಯಿತು, ಹಣವನ್ನೆಲ್ಲ ನಾವೇ ಉಪಯೋಗಿಸಿಕೊಳ್ಳೋಣ ಎನ್ನುತ್ತಾನೆ. ಕಸ್ತೂರಿ ಹಣ ಕದ್ದ ರೋಹಿಣಿ ಮನಸಲ್ಲೇ ನಗುತ್ತಾಳೆ. ಕುಟುಂಬಕ್ಕೆ ಮನೋಜ್ನಿಂದ ಪ್ರಕಟಣೆ. ಮನೋಜ್ ವಿಷಯವನ್ನು ಮನೆಗೆ ಹೇಳುತ್ತಾನೆ. ಎಲ್ಲರೂ ಕಂಗ್ರಾಟ್ಸ್ ಹೇಳುತ್ತಾರೆ. ಶಾಂತಿ, ಅವನ ಜಾತಕದಲ್ಲೇ ಇದೆ ಎನ್ನುತ್ತಾಳೆ. ಶ್ರುತಿ, ಆಕ್ಟರ್ಗಳ ಶೂಟಿಂಗ್ ನೋಡಬಹುದು ಎಂದಾಗ ರೋಹಿಣಿ, ಆಕ್ಟರ್ಗಳು ಬರಲ್ಲ, ನಮ್ಮ ಕುಟುಂಬದವರೇ ಆಕ್ಟ್ ಮಾಡಬೇಕು ಎನ್ನುತ್ತಾಳೆ. ರಂಗನಾಥ್, ನಮಗೆ ನಟನೆ ಬರಲ್ಲವೆಂದಾಗ ಮನೋಜ್ ನ್ಯಾಚುರಲ್ ಆಗಿ ಇರಬೇಕು ಅಂದಿದ್ದಾರೆ ಎನ್ನುತ್ತಾನೆ. ಶಾಂತಿ, ಟಿವಿಯಲ್ಲಿ ಬರುತ್ತೇವಾ ಎಂದಾಗ ಮನೋಜ್, ಟಿವಿ ಹೋಮ್ ಪೇಜ್ ಎಲ್ಲೆಲ್ಲೂ ನಮ್ಮ ಕುಟುಂಬವೇ ಇರುತ್ತದೆ ಎನ್ನುತ್ತಾನೆ. ಶ್ರುತಿ, ಆಕ್ಟ್ ಮಾಡಲು ರೆಡಿ ಎಂದಾಗ ಮೀನಾ, ನೀವು ಓನರ್, ನೀವಿಬ್ಬರು ಆಕ್ಟ್ ಮಾಡಿ, ನಾವ್ಯಾಕೆ ಎನ್ನುತ್ತಾಳೆ. ರೋಹಿಣಿ, ಮನೆಯವರೆಲ್ಲ ಆಕ್ಟ್ ಮಾಡಬೇಕು ಎನ್ನುತ್ತಾಳೆ. ಮೀನಾ, ನಾನು ಆಕ್ಟ್ ಮಾಡಲ್ಲ ಎಂದಾಗ ಶಾಂತಿ, ನಟನಾಮಣಿ, ನಟನೆ ಬರಲ್ಲ ಅಂತಿದೀಯಾ, ಇಷ್ಟು ದಿನ ಮಾಡಿದ್ದು ಅದನ್ನೇ ಅಲ್ವಾ ಎನ್ನುತ್ತಾಳೆ. ಮೀನಾ, ನಾನು ಇರುವ ಹಾಗೆ ಇದ್ದಿದ್ದು ಎನ್ನುತ್ತಾಳೆ. ಸೂರ್ಯ, ಲಕ್ಕಿ ಊರಿಗೆ ಬಂದಾಗ ಸಕ್ಕರೆಯ ಆಕ್ಟಿಂಗ್ ನೋಡಲಿಲ್ಲ, ನಮಗೆ ಅವಳ ಹಾಗೆ ಬರಲ್ಲ ಎನ್ನುತ್ತಾನೆ. ರಂಗನಾಥ್, ನಮಗೆಲ್ಲ ಆಗಲ್ಲ ಎಂದಾಗ ಮನೋಜ್, ಅದೆಲ್ಲ ಅವರು ನೋಡಿಕೊಳ್ಳುತ್ತಾರೆ ಎನ್ನುತ್ತಾನೆ. ಶಾಂತಿ ಒಪ್ಪುತ್ತಾಳೆ. ಸೂರ್ಯ, ನನಗೆ ಲಾಭವೇನು,
ಎಂದು ಕೇಳಿದಾಗ ಮನೋಜ್ ಕಸ್ಟಮರ್ ಜಾಸ್ತಿ ಬರುತ್ತಾರೆ ಎನ್ನುತ್ತಾನೆ. ಸೂರ್ಯ ನಾನು ದಿನಗೂಲಿ ಕೆಲಸ ಬಿಟ್ಟು ಬರಲಾಗಲ್ಲ ಎಂದಾಗ ಮೀನಾ ನಾನು ಹೂವು ಕೊಡಲು ಹೋಗಬೇಕು ಬರಲ್ಲ ಎನ್ನುತ್ತಾಳೆ. ಶಾಂತಿ ಹೌದು ಇವಳು ಹೂವು ಕೊಡಲಿಲ್ಲ ಅಂದರೆ ಗಿಡದ ಹೂಗಳು ಅರಳಲ್ಲ ಎಂದು ಲೇವಡಿ ಮಾಡುತ್ತಾಳೆ. ರೋಹಿಣಿ ಎಷ್ಟೊತ್ತಿಗೆ ಶುರು ಎಷ್ಟೊತ್ತಿಗೆ ಮುಗಿಯುತ್ತೆ ಎಂದಾಗ ಮನೋಜ್ ನಾಳೆನೇ ಟೀಮ್ ಬರುತ್ತೆ ಎನ್ನುತ್ತಾನೆ. ಸೂರ್ಯ ನನ್ನ ಸಂಬಳ ಯಾರು ಕೊಡುತ್ತಾರೆ ಎಂದಾಗ ಮನೋಜ್ ಸಂಬಳದ ಬಗ್ಗೆ ಏನೂ ಹೇಳಲಿಲ್ಲ ಎನ್ನುತ್ತಾನೆ. ಸೂರ್ಯ ಫೋನ್ ಕೊಡು ನಾನೇ ಹಣ ಕೇಳುತ್ತೇನೆ ಎಂದಾಗ ಮನೋಜ್ ಅವರು ದೊಡ್ಡ ವ್ಯಕ್ತಿ ಹಾಗೆ ಮಾತಾಡುವುದು ಸರಿ ಇಲ್ಲ ಎನ್ನುತ್ತಾನೆ. ರಂಗನಾಥ್ ಅದು ಅವರ ಕೆಲಸಕ್ಕೆ ಅಲ್ವಾ ಬಿಡು ಎನ್ನುತ್ತಾರೆ. ರಂಗನಾಥ್ ಮತ್ತು ಶಾಂತಿಗೆ ಭಯವಾಗುತ್ತದೆ. ಇದೆಲ್ಲ ಹೊಸದು ನಮಗೆ ಆಗಲ್ಲ ಎನ್ನುತ್ತಾರೆ. ಮನೋಜ್ ಅದೆಲ್ಲ ಸುಲಭ ಎನ್ನುತ್ತಾನೆ. ಶೋರೂಮ್ಗೆ ಅಪ್ಪ ಅಮ್ಮನೇ ಓನರ್ ಎಂದಾಗ ಶಾಂತಿ ನಾನೇ ಓನರ್ ಎಂದು ಎದ್ದು ನಿಲ್ಲುತ್ತಾಳೆ. ಉಚಿತವಾಗಿ ಆಕ್ಟ್ ಮಾಡಲಿ ಎಂದು ಎಲ್ಲರಿಗೂ ಬೆಣ್ಣೆ ಹಚ್ಚಿ ನಾಳೆ ಬೆಳಗ್ಗೆನೆ ರೆಡಿಯಾಗಿ ಬಿಡಿ ಎನ್ನುತ್ತಾರೆ. ಶೂಟಿಂಗ್ಗಾಗಿ ಮನೋಜ್ನ ವಂಚನೆ ಬಯಲು. ಶಾಂತಿ ರೂಮಿಗೆ ಬಂದಾಗ ಮನೋಜ್ ಗುಟ್ಟಾಗಿ ಹಣ ಕೊಡುತ್ತಾನೆ. ಯಾಕೆ ಇಷ್ಟು ಹಣ ಎಂದು ಶಾಂತಿ ಕೇಳಿದಾಗ ಮನೋಜ್ ನೀನು ಆಕ್ಟ್ ಮಾಡುತ್ತಿದ್ದೀಯಲ್ಲ ಅದಕ್ಕೆ ಎನ್ನುತ್ತಾನೆ. ಸಂತೋಷ್ ಸರ್ ಹಣ ಕೊಡಲ್ಲ ಅಂದಿಯಲ್ಲ ಎಂದಾಗ ಅವರು ಕೊಟ್ಟಿಲ್ಲ ಅಂದರೆ ಏನಮ್ಮ ನಾನು ಕೊಡುತ್ತಿದ್ದೇನೆ ಎನ್ನುತ್ತಾನೆ. ಶಾಂತಿ ಸಣ್ಣ ಆಕ್ಟ್ಗೆ ಇಷ್ಟೊಂದು ಹಣವಾ ಎಂದು ಖುಷಿಪಡುತ್ತಾಳೆ. ಶೂಟಿಂಗ್ ಶುರುವಾಗುತ್ತದೆ. ಶಾಂತಿ ರಂಗನಾಥ್ಗೆ ಓನರ್ ಆಕ್ಟ್, ರೋಹಿಣಿ ಮನೋಜ್ಗೆ ಶ್ರೀಮಂತ ಕಸ್ಟಮರ್, ರವಿ ಶ್ರುತಿಗೆ ಮಧ್ಯಮ ವರ್ಗದ ಕಸ್ಟಮರ್, ಸೂರ್ಯ ಮೀನಾಗೆ ಬಡ ಕಸ್ಟಮರ್ ಆಕ್ಟ್ ಕೊಡುತ್ತಾರೆ. ರಂಗನಾಥ್ ಶಾಂತಿ ಆಕ್ಟಿಂಗ್ ಸರಿಯಾಗಿ ಬಾರದೆ ಹಲವು ಬಾರಿ ರಿಪೀಟ್ ಆಗುತ್ತದೆ. ಡೈರೆಕ್ಟರ್ ಇದು ಸರಿ ಇಲ್ಲ ಎಂದಾಗ ರಂಗನಾಥ್ ನೀವು ಹೇಳಿದ ಹಾಗೆ ಮಾಡುತ್ತಿದ್ದೇನೆ ಎನ್ನುತ್ತಾರೆ. ಸೂರ್ಯ ನಮ್ಮಪ್ಪ ಎಷ್ಟು ದೊಡ್ಡ ಡೈರೆಕ್ಟರ್ ಗೊತ್ತಾ ಮನೆಯಲ್ಲೆಲ್ಲ ನಮ್ಮಪ್ಪನೇ ಡೈರೆಕ್ಷನ್ ಮಾಡೋದು ನಮ್ಮಮ್ಮ ದೊಡ್ಡ ನಟನಾಮಣಿ ಎಂದು ಹಾಸ್ಯ ಮಾಡುತ್ತಾನೆ. ಶ್ರುತಿ ಸ್ಕ್ರಿಪ್ಟ್ ಬದಲಾಯಿಸಿದಾಗ ವಾಪಸ್ ಕಳುಹಿಸುತ್ತಾರೆ. ಸೂರ್ಯ ಬೇಸರ ಮಾಡಿಕೊಂಡು ಶ್ರೀಮಂತ ಮಧ್ಯಮವರ್ಗ ಬಡವ ಎಂದು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ರಂಗನಾಥ್ಗೆ ಹೇಳುತ್ತಾನೆ. ಮೀನಾ ಇದು ಆಕ್ಟಷ್ಟೇ ನಾವು ಮುಂದೆ ಚೆನ್ನಾಗಿರುತ್ತೇವೆ ಎಂದು ಸಮಾಧಾನ ಮಾಡುತ್ತಾಳೆ. ಸೂರ್ಯನ ಆಕ್ಟ್ ಓವರ್ ಎನಿಸಿದಾಗ ಡೈರೆಕ್ಟರ್ ನೀವು ಓವರ್ ಮಾಡುತ್ತಿದ್ದೀರಾ ಎನ್ನುತ್ತಾನೆ. ಸೂರ್ಯ ಕೋಪಗೊಂಡು ನಮ್ಮಪ್ಪನಿಗೆ ಪುನಃ ಮಾಡಿಸಿದ್ರಿ ಈಗ ಓವರ್ ಆಕ್ಟಿಂಗ್ ಅಂತೀರಾ ಎಂದಾಗ ಡೈರೆಕ್ಟರ್ ಏನು ಉಚಿತವಾಗಿ ಮಾಡುತ್ತಿದ್ದೀರಾ ಸಂತೋಷ್ ಸರ್ ಪ್ರತಿ ಜೋಡಿಗೆ 50,000 ಹಾಕಿದ್ದಾರೆ ಹಣ ತೆಗೆದುಕೊಂಡು ಉಚಿತವಾಗಿ ಮಾಡುತ್ತೇವೆ ಎನ್ನುತ್ತೀರಾ ಎಂದು ಕೇಳುತ್ತಾನೆ. ಆಗ ಎಲ್ಲರೂ ಮನೋಜ್ನನ್ನು ಸಿಟ್ಟಿನಿಂದ ನೋಡುತ್ತಾರೆ. ಮನೋಜ್ ಸಿಕ್ಕಿ ಹಾಕಿಕೊಂಡೆ ಎಂದುಕೊಳ್ಳುತ್ತಾನೆ. ಮನೋಜ್ನಿಗೆ ಕುಟುಂಬದವರಿಂದ ಪ್ರಶ್ನಾವಳಿ. ಮನೆಗೆ ಬಂದು ಪಂಚಾಯಿತಿ ಶುರು ಮಾಡುತ್ತಾರೆ. ಸೂರ್ಯ ಒಂದೊಂದು ಜೋಡಿಗೆ ಸಂತೋಷ್ ಸರ್ ಎಷ್ಟೆಷ್ಟು ಕೊಟ್ಟರು ಎಂದು ಕೇಳಿದಾಗ ರವಿ ತಲಾ 50,000 ಕೊಟ್ಟಿದ್ದಾರೆ ಎನ್ನುತ್ತಾನೆ. ಸೂರ್ಯ ಅವರು ಹಣ ಕೊಟ್ಟಿದ್ದರೂ ಸುಳ್ಳು ಹೇಳಿ ನಮ್ಮ ಹತ್ರ ಉಚಿತವಾಗಿ ಆಕ್ಟ್ ಮಾಡಿಸಿ ನೀನೇ ಹಣ ಇಟ್ಟುಕೊಳ್ಳಲು ನೋಡಿದ್ದೆಲ್ಲ ಎಂದು ಸಿಟ್ಟಾಗುತ್ತಾನೆ. ಶ್ರುತಿ ನನಗೆ ಮೊದಲೇ ಡೌಟ್ ಇತ್ತು ಎನ್ನುತ್ತಾಳೆ. ರವಿ ಮೋಸ ಮಾಡಬೇಕು ಅಂದುಕೊಂಡೆಯಾ ಎಂದಾಗ ಸೂರ್ಯ ಪೆಂಗ್ವೆ ಕೆಲಸ ಬಿಟ್ಟು ಬಂದ ನಮಗೆ ಮೋಸ ಮಾಡಿದ್ದೆಲ್ಲ ಯಾಕೆ ಸುಮ್ಮನಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ. ಮನೋಜ್ ಶೂಟಿಂಗ್ ಮುಗಿದ ಮೇಲೆ ಕೊಡೋಣ ಅಂದುಕೊಂಡಿದ್ದೆ ಎನ್ನುತ್ತಾನೆ. ರಂಗನಾಥ್ ನೋಡು ಶಾಂತಿ ಇವನು ಜೊತೆಗಿದ್ದವರಿಗೆ ಮೋಸ ಮಾಡುತ್ತಿದ್ದಾನೆ ಎನ್ನುತ್ತಾರೆ. ಸೂರ್ಯ ಹಣ ಕೊಡಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ ಎಂದಾಗ ಮನೋಜ್ ಅದೇ ಉತ್ತರ ಹೇಳುತ್ತಾನೆ. ಸೂರ್ಯ ಡೈರೆಕ್ಟರ್ ಹೇಳಿಲ್ಲ ಅಂದಿದ್ದರೆ ಗೊತ್ತಾಗುತ್ತಿರಲಿಲ್ಲ. ಎಲ್ಲವನ್ನೂ ನುಂಗುತ್ತಿದ್ದ ಇವನನ್ನು 4 ತದುಕಿದರೆ ಸರಿಹೋಗುತ್ತೆ ಎಂದು ಹೊಡೆಯಲು ಹೋಗುತ್ತಾನೆ. ರಂಗನಾಥ್ ನಾನಿದ್ದೀನಲ್ಲ ಎಂದು ತಡೆಯುತ್ತಾರೆ. ರಂಗನಾಥ್ ಮನೋಜ್ಗೆ ಪ್ರಶ್ನಿಸಿದಾಗಲೂ ಅವನು ಅದೇ ಉತ್ತರ ನೀಡುತ್ತಾನೆ. ರವಿ ಇವನು ಇರಿಟೇಟ್ ಮಾಡುತ್ತಿದ್ದಾನೆ ಎಂದು ಹೊಡೆಯಲು ಹೋದಾಗ ಸೂರ್ಯ ತಡೆದು ಅವನಿಗೆ ನನ್ನ ಕೈ ಸಾಕು ಎಂದು ಕರೆದಾಗ ಮನೋಜ್ ರೋಹಿಣಿ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತಾನೆ. ರವಿ ಸೂರ್ಯ ಮನೋಜ್ನನ್ನು ಅಟ್ಟಾಡಿಸಿಕೊಂಡು ಹೋಗುತ್ತಾರೆ. ಶಾಂತಿ ರಂಗನಾಥ್ ತಡೆಯುತ್ತಾರೆ. ಹಣ ಯಾಕೆ ಕೊಡದೆ ನೀನೇ ಇಟ್ಟುಕೊಂಡೆ ನಿನಗೆ ಒಳ್ಳೆಯದಾಗಲಿ ಎಂದು ಎಲ್ಲರೂ ಬಂದಿದ್ದರು ಎನ್ನುತ್ತಾರೆ. ಮೀನಾ ರೋಹಿಣಿ ನಿನಗಾದರೂ ಗೊತ್ತಿತ್ತು ನೀನೇಕೆ ಹೇಳಲಿಲ್ಲ ಎನ್ನುತ್ತಾಳೆ. ರೋಹಿಣಿನು ಎಲ್ಲ ಮುಗಿದ ಮೇಲೆ ಕೊಡೋಣ ಅಂದುಕೊಂಡಿದ್ದೆ ಎನ್ನುತ್ತಾಳೆ. ಸೂರ್ಯ ಈ ಫ್ರಾಡ್ಗೆ ಹಣ ಬಂದುದು ಗೊತ್ತಿತ್ತಾ ಅಂತ ಕೇಳಿದ್ದು ಸರಿಯಾಗಿ ಹೇಳಿ ಎಂದಾಗ ರೋಹಿಣಿನು ಅದೇ ಡೈಲಾಗ್ ಹೇಳುತ್ತಾಳೆ. ಶ್ರುತಿ ಇವರೇನು ಡಬ್ಬಿಂಗ್ ಮಾಡೋತರ ಎನ್ನುತ್ತಾಳೆ. ರವಿ ಮತ್ತೊಮ್ಮೆ ಹೊಡೆಯಲು ಹೋದಾಗ ರಂಗನಾಥ್ ತಡೆದು ಪ್ರಶ್ನಿಸಿದಾಗಲೂ ಮನೋಜ್ ಅದೇ ಉತ್ತರ ಹೇಳುತ್ತಾನೆ. ಆಗ ರಂಗನಾಥ್ ಸಿಟ್ಟಾಗಿ ಮನೋಜ್ನನ್ನು ಹೊಡೆಯಲು ಹೋಗುತ್ತಾರೆ. ಮನೋಜ್ ಶಾಂತಿ ಹಿಂದೆ ಅಡಗಿಕೊಳ್ಳುತ್ತಾನೆ. ಸೂರ್ಯ ರವಿ ಸಮಾಧಾನಪಡಿಸಿದಾಗ ರಂಗನಾಥ್ ಹೇ ಮನೋಜ್ ಹಣವ